ಸ್ನೇಹಿತರೆ ನಮಸ್ಕಾರ. SR ಬೋಯಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸ್ಲಿಕ್ಕೆ ಹೊಸ ಅಪ್ಡೇಟ್ ಮಾಹಿತಿ ಬಂದಿದೆ. ಸೊ ಈಗಾಗಲೇ ಜೂನ್ ತಿಂಗಳ ಪ್ರಾರಂಭ ಆಗಿದೆ. ಜೂನ್ ತಿಂಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ನ ಮಾಡ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳಲ್ಲಿ ಬದಲಾವಣೆಯಾಗಿದೆ. ಆ ನಿಯಮಗಳೇನು, ಯಾವ ರೀತಿ ನೀವು ಡ್ರೈವಿಂಗ್ ಲೈಸೆನ್ಸ್ನ ಮಾಡ್ಕೊಳ್ಬೇಕು, ಕಚೇರಿಗೆ ಹೋಗಬೇಕಾ ಅಥವಾ ಇನ್ನೊಂದು ಬೇರೆ ಕಚೇರಿಗೆ ಹೋಗಬೇಕಾ ಅಥವಾ ಎಲ್ಲಿ ಮಾಡಿಸ್ಕೊಳ್ಬೇಕು ಡ್ರೈವಿಂಗ್ ಲೈಸೆನ್ಸ್ನ, ಹಾಗಿದ್ರೆ ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳನ್ನು ಕಚೇರಿಗೆ ಈಗಾಗಲೇ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ನೀವು ಅಲ್ಲಿ ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ಗೆ ಅಲೆದಾಡ್ತಿದ್ರ. ಹಾಗಿದ್ರೆ ಆ ಅಲೆದಾಡುವುದು ಈಗ ತಪ್ಪಿಸಿಬಿಟ್ಟಿದ್ದಾರೆ. ಹಾಗಾದರೆ ಹೊಸದಾಗಿ ಬಂದಿರುವಂಥ ಬದಲಾವಣೆಗಳೇನು, ಆ ಬದಲಾವಣೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೀವು ಇನ್ನೂ ಕೂಡ SR ಬೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ನ್ಯೂಸ್ನ ಏನು ಮಾಡ್ತೀವಿ ನಮ್ಮ SR ಬೋಯಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಂದು ಅಪ್ಡೇಟ್ ಮಾಹಿತಿನ ಏನು ಮಾಡ್ಕೊಳ್ಬೋದು ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ನೋಡ್ಬೋದು. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದ್ರಿಂದ ಡೇ ಬೈ ಡೇ ಏನು ಅಪ್ಲೋಡ್ ಮಾಡ್ತೀವೋ ಆ ಎಲ್ಲ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ನೋಡ್ಕೊಳ್ಬೋದು. ಓಕೆ, ಸೊ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡ್ಬೋದು sarati.parivara.gov.in ವೆಬ್ಸೈಟ್. ಸ್ನೇಹಿತರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಹೋದಾಗ ನೀವು ಮೊದಲನೇದಾಗಿ ಲರ್ನರ್ ಲೈಸೆನ್ಸ್ನ ತೆಗೆದುಕೊಳ್ಬೇಕಾಗುತ್ತೆ. ತದನಂತರ ಲರ್ನರ್ ಲೈಸೆನ್ಸ್ ಆದ ನಂತರ ಸೊ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಆದ ನಂತರ ನೀವು ಟ್ರಯಲ್ ಕೊಡಲಿಕ್ಕೆ ಸೊ RTO ಕಚೇರಿಗೆ ಹೋಗಬೇಕಾಗಿತ್ತು. ಹಾಗಿದ್ರೆ ಈಗೇನಾಗಿದೆ, ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ಅಂತ ಇದೆ. ಸೊ ಏನಾಗಿದೆ, ಡ್ರೈವಿಂಗ್ ಸ್ಕೂಲಲ್ಲೇ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ಟೆಸ್ಟ್ನ ಕೊಡಬೇಕಾಗುತ್ತೆ. ಯಾವುದೇ ರೀತಿ ಈಗ RTO ಕಚೇರಿಗೆ ಹೋಗುವ ಅವಶ್ಯಕತೆ ಇರಲ್ಲ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರೆ ಸೊ ಡ್ರೈವಿಂಗ್ ಸ್ಕೂಲ್ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಟೆಸ್ಟ್ ಕೊಡಬೇಕಾಗುತ್ತೆ. ಫೀಸ್ ಇರುತ್ತೆ, ಫೀಸ್ನ ಕಟ್ಟಬೇಕಾಗುತ್ತೆ. ನಂತರ ಅವರೇ ಚೆಕ್ ಮಾಡ್ತಾರೆ ನಿಮ್ಮ ಟೆಸ್ಟ್ನ. ಓಕೆ ಆಗಿದ್ದರೆ ಏನು ಮಾಡ್ತಾರೆ, ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈಗಾಗಲೇ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಅವರಿಗೆ ಒಂದು ಅಥರೈಸ್ ಪರ್ಸನ್ ಅಂತ ಹೇಳ್ಬೋದು. ಈಗಾಗಲೇ RTO ಹೋಗ್ತಿದ್ರೆ ಸೊ ಅಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ ನಂತರ ಅಲ್ಲಿ ಟ್ರಯಲ್ ಕೂಡ ಕೊಡ್ತಾಯಿದೆ. ಆ ಟ್ರಯಲ್ನ ಏನು ಮಾಡಿದರೆ ಈ ಪ್ರೈವೇಟ್ ಸ್ಕೂಲ್ ಇರುತ್ತಲ್ಲ, ಸೊ ಡ್ರೈವಿಂಗ್ ಸ್ಕೂಲ್ ಇರುತ್ತಲ್ಲ ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಏನೇನು ಬದಲಾವಣೆ ಆಗಿದೆ, ಡ್ರೈವಿಂಗ್ ಲೈಸೆನ್ಸ್ ಜೂನ್ನಿಂದ ಕೆಲವೊಂದು ನಿಯಮಗಳಲ್ಲಿ ಬದಲಾವಣೆ ಮಾಡಿದ್ದೆ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾಯಿದ್ರಿ, ನಂತರ ತಪ್ಪುಗಳಾಗ್ತಿತ್ತು, ಕ್ಯಾನ್ಸಲ್ ಕೂಡ ಮಾಡ್ತಾಯಿದ್ರು, ಮತ್ತು ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಾಗ್ತಿತ್ತು. ಹೊಸ ವಾಹನ ಪರವಾನಗಿ ಮಾಡಿಸುವ ವೇಳೆ ಆಗಿರುವ ಸಮಸ್ಯೆಗಳನ್ನು ಸರಿಪಡಿಸಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅಸ್ತಿತ್ವದಲ್ಲಿರುವ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರುವುದಾಗಿ ಘೋಷಣೆ ಮಾಡಿದೆ. ಈ ಹೊಸ ನಿಯಮಗಳನ್ನು ಜಾರಿಯಾದ ಬಳಿಕ ಯಾವುದೇ ಸಮಸ್ಯೆಯಿಲ್ಲದೆ ಸುಲಭವಾಗಿ DLನ ನೀವು ಪಡೆದುಕೊಳ್ಳಬಹುದು. ಜೂನ್ 1ರಿಂದ DL ನಿಯಮಗಳು ಜಾರಿಯಾಗಲಿದೆ. ಹಾಗಾದರೆ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆ ಆಗಲಿವೆ ತಿಳಿದುಕೊಳ್ಳೋಣ ಬನ್ನಿ. ಜೂನ್ 1ರಿಂದ ಜಾರಿಗೆ ಬಂದಿರುವ ನಿಯಮಗಳ ಪ್ರಕಾರ ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನೀಡಬೇಕಾಗಿಲ್ಲ. ನೀವು ಯಾವುದೇ ಖಾಸಗಿ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಡ್ರೈವಿಂಗ್ ಟೆಸ್ಟ್ನ ಕೊಡಬಹುದು. ಈ ಡ್ರೈವಿಂಗ್ ಸ್ಕೂಲ್ಗಳಿಗೆ ಟೆಸ್ಟ್ ತೆಗೆದುಕೊಳ್ಳಲು ಮತ್ತು ಡ್ರೈವಿಂಗ್ ನೀಡುವ ಅಧಿಕಾರವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದೆ. ಯಾವೆಲ್ಲ ನಿಯಮಗಳು ಬದಲಾವಣೆ ಆಗಿವೆ? ಇದೀಗ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಹೆಚ್ಚು ದಾಖಲಾತಿಗಳ ಅವಶ್ಯಕತೆ ಇಲ್ಲ. ಡ್ರೈವಿಂಗ್ ಕಲಿಯಲು ಬಳಸುವ ವಾಹನ ದಾಖಲೆ ನಿಮ್ಮ ಬಳಿ ಇದ್ದರೆ ಸಾಕು. ಇದರಿಂದ RTO ಕಚೇರಿಗೆ ಭೇಟಿ ನೀಡುವ ಅಗತ್ಯ ಕಡಿಮೆ ಆಗುತ್ತದೆ. ಡ್ರೈವಿಂಗ್ ಸ್ಕೂಲ್ ಬಳಿ ಕನಿಷ್ಠ 1 ಹೆಕ್ಟೇರ್ ಜಮೀನು ಇರಬೇಕು. ಅಷ್ಟೇ ಅಲ್ಲದೆ 4 ಚಕ್ರದ ವಾಹನಗಳ ತರಬೇತಿಗಾಗಿ 2 ಹೆಕ್ಟೇರ್ ಜಮೀನಿನ ಅವಶ್ಯಕತೆ ಇರಬೇಕಾಗುತ್ತದೆ. ಡ್ರೈವಿಂಗ್ ಸ್ಕೂಲ್ನಲ್ಲಿ ಡ್ರೈವಿಂಗ್ ಟೆಸ್ಟ್ಗೆ ಸೂಕ್ತ ವ್ಯವಸ್ಥೆ ಇರಬೇಕಾಗುತ್ತದೆ. ಇನ್ನು ಡ್ರೈವಿಂಗ್ ತರಬೇತಿ ನೀಡುವ ವ್ಯಕ್ತಿ 10ನೇ ತರಗತಿ ಪ್ರಮಾಣಪತ್ರ ಮತ್ತು 5 ವರ್ಷಗಳ ಚಾಲನಾ ಅನುಭವ ಹಾಗೂ ಬಯೋಮೆಟ್ರಿಕ್ ಚಾಲನೆಯಲ್ಲಿರುವ IT ವ್ಯವಸ್ಥೆಗಳ ಜ್ಞಾನವನ್ನು ಹೊಂದಿರಬೇಕಾಗುತ್ತದೆ. 4 ವಾರಗಳಲ್ಲಿ ಮಿನಿ ವೆಹಿಕಲ್ ಅಂದರೆ LMVಗಾಗಿ 29 ಗಂಟೆಗಳ ತರಬೇತಿ. ಇದು 8 ಗಂಟೆಗಳ ಥಿಯರಿ ಮತ್ತು 21 ಗಂಟೆಗಳ ಪ್ರಾಕ್ಟಿಕಲ್ ಚಾಲನಾ ತರಬೇತಿಯನ್ನು ಒಳಗೊಂಡಿರುತ್ತದೆ. ಆದರೆ ದೊಡ್ಡ ವಾಹನಗಳಿಗೆ HMV ಅಂತ ಇರುತ್ತೆ, ಅಂದರೆ ಹೆವಿ ಮೋಟರ್ ವೆಹಿಕಲ್ ಅಂತ ಬರುತ್ತೆ. ಇದು 6 ವಾರಗಳಲ್ಲಿ 38 ಗಂಟೆಗಳ ತರಬೇತಿ ಮತ್ತು 8 ಗಂಟೆಗಳ ಥಿಯರಿ
ಮತ್ತು 31 ಗಂಟೆಗಳ ಪ್ರಾಕ್ಟಿಕಲ್ ತರಬೇತಿಯನ್ನು ಚಾಲನೆಗೆ ಒಳಗೊಂಡಿರುತ್ತದೆ. ಖಾಸಗಿ ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ಗಳಲ್ಲಿ ಡ್ರೈವಿಂಗ್ ಕಲಿಯುವ ಹೊಸ ಚಾಲಕರು ಉತ್ತಮ ತರಬೇತಿಯನ್ನು ಪಡೆದು ರಸ್ತೆಯಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡಬಹುದು ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕಾಗುತ್ತದೆ? ಅರ್ಜಿಗಳನ್ನು ಸಲ್ಲಿಸಬೇಕಾದರೆ ಪರಿವಾಹನ.gov.in ವೆಬ್ಸೈಟ್ನಲ್ಲಿ ಹೋಗಿ ಆನ್ಲೈನ್ ಮೂಲಕವೇ ಅಥವಾ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಶುಲ್ಕ ಪರವಾನಗಿ ಪ್ರಕಾರ ಮೇಲೆ ನಿರ್ಧಾರವಾಗಲಿದೆ. ಪರವಾನಗಿಯನ್ನು ಅನುಮೋದಿಸಲು ದಾಖಲಾತಿಗಳನ್ನು ಸಲ್ಲಿಸಲು ಮತ್ತು ಚಾಲನಾ ಕೌಶಲ್ಯವನ್ನು ಪ್ರದರ್ಶಿಸಲು RTO ಕಚೇರಿಗೆ ಭೇಟಿ ನೀಡುವ ಅಗತ್ಯವಾಗಿದೆ. ಹೀಗೆ ಹೊಸ ನಿಯಮಗಳನ್ನು ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಬದಲಾವಣೆನ ತರಲಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಬದಲಾವಣೆಯಾದ ನಿಯಮಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಲರ್ನರ್ ಲೈಸೆನ್ಸ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ಅಲ್ಲಿ ಬರುವಂಥ ಸರ್ವಿಸಸ್ಗಳು ಇರುತ್ತವೆ, ಆ ಸರ್ವಿಸಸ್ ಬಗ್ಗೆ ಈ ರೀತಿ ತೋರಿಸ್ತಾ ಇದೆಯಲ್ಲ, ಈ ಪ್ರತಿಯೊಂದು ಸರ್ವಿಸಸ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.